ಕಡೆಗಳೆಲ್ಲ ಬಲೂನ್ ಉತ್ಕೊಂಡು ಹೋಗ್ತಾ ಇದೆ. ವಾತಾವರಣ ಏನು ಸಕ್ಕತ್ತಾಗೈತೆ ಕ್ಲೈಮೇಟ್ ನೋಡಿ. ಇಲ್ಲಿ ಪಾಕಿಸ್ತಾನ, ಇದು ಇಂಡಿಯಾ, ಆಮೇಲೆ ಈ ಕಡೆ ಬ್ಲೂ ಕಲರು. ಇದು ಯಾವ ದೇಶನೋ ನೀವೇ ಕಮೆಂಟ್ ಮಾಡಿ. ಸೊ ಬನ್ನಿ ಬೆಂಗಳೂರಲ್ಲಿ ಕ್ಲೈಮೇಟ್ ಸಿಗುತ್ತಾ ನಿಂಗೆ? ಏನು ಸಕ್ಕತ್ತಾಗೈತಲ್ಲ ನೋಡೋದಕ್ಕೆ. ಈ ರೇಂಜಲ್ಲಿ ಐತೆ, ಮಳೆ ಬಂದ್ರೆ ನಾವು ಯಾವ ರೇಂಜಲ್ಲಿ ಇರ್ತೀವಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿ ನಿಂತ್ಕೊಳಕ್ ಒಂದು ಪ್ಲೇಸ್ ಇಲ್ಲ ನಮಗೆ. ಅದ್ರಲ್ಲಿ ನಡ್ಕೊಂಡು ಸಂಜೆ ಹೊತ್ತಾಗ ಬರ್ತಾ ಇದ್ದೀವಿ. ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ನಾವು ಇವಾಗ? ಯಾವ ಟೆಂಪಲ್ ಹೆಸರೇ ಗೊತ್ತಿಲ್ಲ. ಟೆಂಪಲ್ಗೆ ಹೋಗ್ತಾ ಇದ್ದಾಳೆ ನಮ್ಮ ಅಕ್ಕ ನನ್ನ ಜೊತೆಗೆ. ಅದು ನನ್ನ ಮೇಲೆ ಅಷ್ಟೊಂದು ಧೈರ್ಯ. ನಾವು ಬಂದಿರೋದು ಕಟ್ಗೇರಿಯಲ್ಲಿರೋ ಲಕ್ಕಮಾಯಿ ಕಟ್ಗೇರಿಯಲ್ಲಿರೋ ಲಕ್ಕವ್ವ ಟೆಂಪಲ್ಗೆ ಇವಾಗ ಹೋಗ್ತಾ ಇದ್ದೀವಿ. ಹಾಯ್ ಹಾಯ್ ಹೇಳ್ರಿ. ಹಾಯ್ ಹಾಯ್ ಹಲೋ ಹಾಯ್ ಹಲೋ ಎಲ್ಲ ಹೇಳ್ತಿದ್ದ ನಾನು. ಮಳೆ ಬಂದರೆ ಹೆಂಗಾಗುತ್ತೆ ಅಂತ ನೋಡುವ. ಫೈನಲಿ ನಿಯರ್ ಬೈ ಟೆಂಪಲಲ್ಲಿ ಇದ್ದೀವಿ. ಈ ಥರ ಬಟ್ಟೆ ಹಾಕೊಂಡು ಟೆಂಪಲ್ಗೆ ಬಂದಿದ್ದೀವಿ ಅನ್ಕೋಬೇಡಿ, ಹತ್ತಿರ ಇರೋದಕ್ಕೆ ಬಂದಿರೋದು. ಸೊ ಈ ದೇವಸ್ಥಾನದಲ್ಲಿ ಏನು ಕೇಳ್ಕೊಂಡ್ರು ಕೂಡ ಈಡೇರುತ್ತೆ ಅನ್ನೋದು ಇಲ್ಲಿರೋ ನಮಗೆ. ಈ ಆಲದ ಮರ ಇದೆ ಗೊತ್ತಾ ಅಂಜು? ಅದು ಕೆಳಗಡೆ ಇದು ಬರುತ್ತಲ್ಲ, ಅದು ನೇತಾಡುತ್ತಲ್ಲ, ಏನಂತಾರೆ ಅದಕ್ಕೆ? ಬೇರಾ? ಹಾಂ, ಬೇರು ಬೇರು. ಅದಕ್ಕೆಲ್ಲ ಜೋಕಾಲಿ ಆಡ್ತಿದ್ವಿ ನಾವು. ಏನು ಸೈಕ್ ಆಗಿರುತ್ತೆ. ಗಾಳಿ ಬೇರೆ ಬರ್ತೈತೆ ಜೋಕಾಲಿಗೆ. ಆ ಗಾಳಿಗೆ ಅಲ್ಲೋಗ್ಬಿಟ್ರೆ ನಾನು ಇಲ್ಲ. ಅದು ಇಷ್ಟೊತ್ತಲ್ಲಿ ಆಡ್ಬಾರ್ದಲ್ಲ. ಯಾಕೆ? ಸಂಜೆ ಟೈಮಲ್ಲ. ಹೌದಾ? ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ಸಂಜೆ ಟೈಮಲ್ಲಿ ಆಡಬಾರ್ದು. ದೇವಸ್ಥಾನದ ಹತ್ರ ಬಂದು ಕಾಯೆಲ್ಲ ತಗೊಂಡು ಪೂಜೆ ಮಾಡಿಸೋಣ ಅಂತ ದೇವಸ್ಥಾನದೊಳಗಡೆ ಹೊರಟ್ವಿ. ದೇವಸ್ಥಾನಕ್ಕೆ ಬಂದು ನಾನು ಸುಮಾರು ಒಂದು 3 ವರ್ಷ ಆಗಿತ್ತು ಈ ದೇವಸ್ಥಾನ ನೋಡಿ. ವಾಪಸ್ ಬಂದಿರೋದು ತುಂಬಾ ಖುಷಿ ಆಗ್ತಾ ಇತ್ತು. ಗರ್ಭಗುಡಿಯಲ್ಲಿ ಇನ್ನೂ ದೇವಿಗೆ ಅಲಂಕಾರ ನಡೀತಾ ಇತ್ತು. ಸೊ ನಾವು ನೋಡೋಕ್ಕಾಗಲಿಲ್ಲ ಅಂತ ಬೇಜಾರಾಯಿತು. ಇಲ್ಲಿ ಏನು ಕಾಣಿಸ್ತಿದೆಯಲ್ಲ, ಈ ಕಂಬದ ಮುಂದೆ ಕಲ್ಲಿಟ್ಟು ಪೂಜೆ ಮಾಡ್ತಾರೆ. ನಾವು ಅಂದ್ಕೊಂಡಿದ್ದು ನೆರವೇರಿದ್ರೆ ಇಲ್ಲಿ ಕಲ್ಲಿಟ್ಟು ಪೂಜೆ ಮಾಡ್ತೀನಿ ಅಂತ ಹರಕೆ ಕಟ್ಕೋತಾರೆ. ಈ ಟೆಂಪಲ್ಗೆ ಬಂದು ನಾನು ಎಷ್ಟು ವರ್ಷ ಆಯ್ತಾ ಗೊತ್ತಾ? ನಾನು 5ನೇ ಕ್ಲಾಸಲ್ಲಿದ್ದಾಗ ಬಂದಿದ್ದೆ ನಾನು ಈ ಟೆಂಪಲ್ಗೆ. ಅವಾಗೆಲ್ಲ ಜಾತ್ರೆ ಇರ್ತಿತ್ತಲ್ಲ, ಅವಾಗ ಬರ್ತಾ ಇದ್ವಿ. ಇವಾಗ ಇಷ್ಟೊಂದು ವರ್ಷ ಆದ್ಮೇಲೆ ಬರ್ತಾ ಇದ್ವಿ. ಆಮೇಲೆ ಇಲ್ಲಿ ತೊಟ್ಲು ಕಟ್ಟೋದ್ರಿಂದ ಮಕ್ಕಳಾಗುತ್ತೆ ಅಂತ ಹೇಳ್ತಾರೆ. ಇದು ನನಗೂ ಕೂಡ ಒಂಥರ ಅನ್ವಯಿಸುತ್ತೆ. ಯಾಕಂದರೆ ನಾನು ಹುಟ್ಟಬೇಕಾದ್ರೆ ನಮ್ಮಮ್ಮ ಕೂಡ ಇಲ್ಲಿ ತೊಟ್ಲು ಕಟ್ಟಿದ್ರಂತೆ. ಸೊ ಈ ದೇವಸ್ಥಾನಕ್ಕೆ ನೀವು ಒಂದ್ಸತಿ ವಿಸಿಟ್ ಮಾಡಿ. ದೇವ್ರ ದರ್ಶನ ಆಗಿಲ್ಲ, ದೇವಿಗೆ ಅಲಂಕಾರ ಮಾಡ್ತಾ ಇದ್ರು ಅಂತ ನಂಗೆ ಬೇಜಾರಾಗಿತ್ತು. ಸೊ ನಾವು ಹೋಗೋ ವರ್ಷದಲ್ಲಿ ಪೂಜೆ ಕೂಡ ಆಯ್ತು. ಮಳೆ ಬರ್ತಾ ಇರೋದ್ರಿಂದ ನಾವು ಅಲ್ಲೇ ವೇಟ್ ಮಾಡ್ತಾ ಇದ್ವಿ. ಪೂಜೆ ಕೂಡ ನೋಡ್ಕೊಂಡು ಹೋಗೋಂಗಾಯ್ತು ಅಂತ ಖುಷಿ ಆಯ್ತು. ಈ ಥರ ಎಷ್ಕೊಂಡು ಎಷ್ಟು ವರ್ಷ ಆಯಿತು ಗೊತ್ತಾ? ಏನು ಕ್ಯೂಟಾಗಿ ಕಾಣ್ತಿದೆಯಾ ಗೊತ್ತಾ ನೀನು? ಸೊ ಗೈಸ್, ಇವಾಗ ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಬೆಳಕಂತೂ ಗೊತ್ತೇ ಇಲ್ಲ ಎಲ್ಲೈತೆ ಅಂತ. ದಾರಿಯಲ್ಲಿ ಕಾಣ್ತಿದೆ, ಊರು ಮಾತ್ರ ಕಾಣಿಸ್ತೈತೆ. ದಾರಿ ಇಲ್ಲ, ಏನೂ ಇಲ್ಲ. ಹೆಂಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ನಮ್ಮ ಪುಣ್ಯಕ್ಕೆ ಮಳೆ ಸಿಗಾಕೊಳ್ಳಿಲ್ಲ. ನಾವು ದೇವಸ್ಥಾನ ರೀಚ್ ಆದ್ವಿ, ಮಳೆ ಬಂದ್ಬಿಡ್ತು. ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ಮಳೆ ನಿಂತೋಗ್ಬಿಡ್ತು. ಹೆಂಗಲ್ವಾ ನಮ್ಮ ಲಾಜಿಕ್ಕು? ನಂಗೆ ಜ್ವರ ಅಂತ ಎಲ್ಲ ನಿಂತ್ಕೊಂಡ್ಬಿಟ್ಟೈತೆ. ಹಂಗೆ ದೇವಿ ಪವಾಡ. ಸೊ ಇವಾಗ ಮನೆಗೆ ಹೋಗ್ತೀವಿ. ಇವತ್ತಿನ ಬ್ಲಾಗ್ ಇದಾಗಿತ್ತು. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಎಲ್ರಿಗೂ ಬೈ ಬಾಯ್. ಕಾಣಿಸೋಕೆ ನಿಮ್ಗೆ ತೋರ್ಸೋಕೆ ನಿಮ್ಗೆ ಏನೂ ಕಾಣಲ್ಲ. ತೋರಿಸ್ಬೇಕಂದ್ರೆ ಕಾಣಿಸ್ತಿರೋದು ಕತ್ಲೆ, ಅಲ್ಲಿ ಇಲ್ಲಿ ಲೈಟ್ಗಳು ಮಾತ್ರ. ಎಲ್ಲರೂ ದೇವರ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಎಲ್ರಿಗೂ ಬೈ ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.